ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 22 ಏಪ್ರಿಲ್ 2024. ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಏನಾಯಿತು, ನಿಫ್ಟಿ 50ನಲ್ಲಿ ಏನಾಯಿತು, BSE ಸೆನ್ಸೆಕ್ಸ್ನಲ್ಲಿ ಏನಾಯಿತು ಅಂತ ನೋಡ್ಕೊಂಬರೋಣ ಬನ್ನಿ. ಹಾಗೆ ಟೂರಿಸಂ ಕಂಪ್ನಿಗಳ ಶೇರ್ ಬಗ್ಗೆನೂ ಸ್ವಲ್ಪ ನೋಡೋಣ. ಯಾವೆಲ್ಲ ಕಂಪ್ನಿಗಳ ಶೇರ್ಗಳು ಇದೆ, ಇದರಲ್ಲಿ ಸ್ವಲ್ಪ ಏರಿಕೆ ಆಗ್ಬೋದು, ಇದರಲ್ಲಿ ಡಿಮ್ಯಾಂಡ್ ಬರ್ಬೋದು ಅಂತಲೂ ಸ್ವಲ್ಪ ಮಾತುಕತೆ ನಡೀತಾ ಇದೆ ಶೇರ್ ಮಾರ್ಕೆಟ್ನಲ್ಲಿ. ಹಾಗೆ ಇವತ್ತು ಶೇರ್ ಮಾರ್ಕೆಟ್ ಚೆನ್ನಾಗಿ ಏರಿದೆ. ಹಾಗೆ JNK ಇಂಡಿಯಾ IPOನೂ ಇದೆ, ನೋಡ್ಕೊಂಬರೋಣ ಬನ್ನಿ. ಇವತ್ತು ನಿಫ್ಟಿ 50 ಕ್ಲೋಸ್ ಆಗಬೇಕಾದ್ರೆ ಸುಮಾರು 22,336.40ಗೆ ಕ್ಲೋಸ್ ಆಗಿದೆ. ಅಂದರೆ ಸುಮಾರು ಹತ್ತತ್ರ ಒಂದು 189 ಪಾಯಿಂಟ್ ಅಷ್ಟು ಏರಿಕೆ ಆಗಿದೆ. ಇದು ಒಳ್ಳೆಯ ಏರಿಕೆ ಅಂತಲೇ ಹೇಳ್ಬೋದು. ಇದರಲ್ಲಿ ಮೇಜರ್ ರೋಲ್ ಪ್ಲೇ ಮಾಡಿರೋದು ಅಂತ ಹೇಳಿದ್ರೆ ಡೊಮೆಸ್ಟಿಕ್ ಇನ್ವೆಸ್ಟರ್ಸು ಮತ್ತು ರಿಟೇಲ್ ಇನ್ವೆಸ್ಟ್ಮೆಂಟು ಚೆನ್ನಾಗಿ ನಡೆದಿದೆ. ಡೊಮೆಸ್ಟಿಕ್ ಇನ್ವೆಸ್ಟರ್ಸು ನಮ್ಮ ದೇಶದ ಹೂಡಿಕೆದಾರರು ಚೆನ್ನಾಗಿ ಇನ್ವೆಸ್ಟ್ ಮಾಡಿದ್ದಾರೆ, ಖರೀದಿ ಮಾಡಿದ್ದಾರೆ. ಹಾಗೆ BSE ಸೆನ್ಸೆಕ್ಸ್ ಕೂಡ ಅಷ್ಟೇ. ಇವತ್ತು ಕ್ಲೋಸ್ ಆಗಬೇಕಾದ್ರೆ ಸುಮಾರು 73,648.62ಕ್ಕೆ ಕ್ಲೋಸ್ ಆಗಿದೆ. ಅಂದರೆ ಸುಮಾರು 560 ಪಾಯಿಂಟ್ ಅಷ್ಟು ಏರಿಕೆ ಆಗಿದೆ. ಹಾಗೆ ಟ್ರೆಂಡಿಂಗ್ ಶೇರ್ಸ್ಗಳು ನೋಡೋದಾದ್ರೆ ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್ ಇದೇ ಚಾನಲಲ್ಲಿ ಇದ್ರ ಬಗ್ಗೆ ಒಂದು ವಿಡಿಯೋನ ಇದೆ. ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್ ಇದು ರಿಲಯನ್ಸ್ ಇಂಡಸ್ಟ್ರಿಗೆ ಸೇರಿದ್ದು. ಡಿಮರ್ಜರ್ ಆಗಬೇಕಾದ್ರೆ ಹೇಗಾಯಿತು ಅಂತ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ರೆ ನಿಮಗೆ ಮುಂದೆ ಯಾವ್ದಾರ ಡಿಮರ್ಜರ್ ಆಗಬೇಕಾದ್ರೆ ಯಾವ್ದಾರ ಒಂದು ಕಂಪ್ನಿ ಅದರಲ್ಲಿ ಯಾವ ಥರ ಆಗ್ಬೋದು, ಯಾವ ಥರ ನಡಿಬೋದು, ಡಿಮ್ಯಾಂಡ್ ಹೇಗಾಗ್ಬೋದು ಅಂತಲೂ ಸ್ವಲ್ಪ ನಿಮಗೆ ಗೊತ್ತಾಗ್ಬೋದು. ಇವತ್ತು ಒಂದೇ ದಿವಸದಲ್ಲಿ ಸುಮಾರು 12 ರೂಪಾಯಿ ಅಷ್ಟು ಇವತ್ತು ಪ್ರತಿಯೊಂದು ಶೇರಲ್ಲಿ ಏರಿಕೆ ಆಗಿದೆ. ಹಾಗೆ ಟಾಟಾ ಮೋಟರ್ಸ್ ನೋಡೋದಾದರೆ ಇವತ್ತು ಸುಮಾರು 1% ಅಷ್ಟು ಏರಿಕೆ ಆಗಿದೆ. ಅಂದರೆ 10 ರೂಪಾಯಿ 35 ಪೈಸೆ ಪ್ರತಿಯೊಂದು ಶೇರಲ್ಲಿ ಏರಿಕೆ ಆಗಿದೆ. ಹಾಗೆ HDFC ಬ್ಯಾಂಕ್ ಇದು ಸುಮಾರು 19 ರೂಪಾಯಿ ಅಷ್ಟು ಏರಿಕೆ ಆಗಿದೆ ಪ್ರತಿಯೊಂದು ಶೇರಲ್ಲಿ. ಹಾಗೆ ಇನ್ನೊಂದು ಟ್ರೆಂಡಿಂಗ್ ಶೇರ್ ಅಂದರೆ ONGCನಲ್ಲಿ ಸುಮಾರು 1 ರೂಪಾಯಿ 55 ಪೈಸೆ ಅಷ್ಟು ಏರಿಕೆ ಆಗಿದೆ. ಇವತ್ತು ವೊಡಾಫೋನ್ ಐಡಿಯಾದಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ. ಇವತ್ತು ಕ್ಲೋಸ್ ಆಗಬೇಕಾದ್ರೆ ಸುಮಾರು 12 ರೂಪಾಯಿ 90 ಪೈಸೆಗೆ ಕ್ಲೋಸ್ ಆಗಿದೆ. ಇದರದ್ದು FPO ಏನಿದೆ, ಫಾಲೋ ಆನ್ ಪಬ್ಲಿಕ್ ಆಫರ್, ರಿಟೇಲ್ ಕ್ಯಾಟಗರಿನಲ್ಲಿ ರಿಟೇಲ್ ಇನ್ವೆಸ್ಟರ್ಸ್ ಇದರಲ್ಲಿ ತುಂಬ ಜಾಸ್ತಿ ಏನು ಆಸಕ್ತಿ ತೋರಿಸಿಲ್ಲ. ಒಂದು ಕಂಪ್ಲೀಟಾಗೂ ಇದು ಸಬ್ಸ್ಕ್ರಿಪ್ಷನ್ ಅಥವಾ ಬಿಡ್ಡಿಂಗೂ ನಡೆದಿಲ್ಲ. ಇದರಲ್ಲಿ ಸ್ವಲ್ಪ ಕಡಿಮೆನೇ ಡಿಮ್ಯಾಂಡ್ ಅಂತ ಹೇಳ್ಬೋದು ರಿಟೇಲ್ ಕ್ಯಾಟಗರಿನಲ್ಲಿ. ಅದೇ ರೀತಿ ನೀವು 50-50ನಲ್ಲಿ ಯಾವೆಲ್ಲ ಕಂಪ್ನಿಗಳಲ್ಲಿ ಏರಿಕೆ ಆಗಿದೆ ಅಂತ ನೋಡೋದಾದರೆ ಎಲ್ಲ ಸುಮಾರು ಕಂಪ್ನಿಗಳಲ್ಲಿ ಏರಿಕೆ ಆಗಿದೆ. ಯಾಕಂದರೆ ಓವರ್ ಮಾರ್ಕೆಟ್ನಲ್ಲಿ ಇವತ್ತು ಒಂದು ಚೆನ್ನಾಗಿ ಏರಿಕೆ ಆಗಿದೆ ಸುಮಾರಾಗಿ. ಹಾಗೆ ಭಾರತ್ ಪೆಟ್ರೋಲಿಯಮ್ ಇವತ್ತು ಸುಮಾರು ಪ್ರತಿಯೊಂದು ಶೇರಲ್ಲಿ 17 ರೂಪಾಯಿ 65 ಪೈಸೆ ಅಷ್ಟು ಏರಿಕೆ ಆಗಿದೆ ಭಾರತ್ ಪೆಟ್ರೋಲಿಯಮಲ್ಲಿ. ಅದೇ ರೀತಿ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ನಲ್ಲಿ ಪ್ರತಿಯೊಂದು ಶೇರಲ್ಲಿ ಸುಮಾರು 32 ರೂಪಾಯಿ 85 ಪೈಸೆ ಅಷ್ಟು ಏರಿಕೆ ಆಗಿದೆ. ಹಾಗೆ ಐಚರ್ ಮೋಟರ್ಸ್ನಲ್ಲಿ ಸುಮಾರು ಪ್ರತಿಯೊಂದು ಶೇರಿಗೆ 122 ರೂಪಾಯಿ 80 ಪೈಸೆ ಅಷ್ಟು ಏರಿಕೆ ಆಗಿದೆ. ಹಾಗೆ LNTನಲ್ಲಿ ಪ್ರತಿಯೊಂದು ಶೇರಿಗೆ 94 ರೂಪಾಯಿ 35 ಪೈಸೆ ಅಷ್ಟು ಏರಿಕೆ ಆಗಿದೆ. ಹಾಗೆ ಶ್ರೀರಾಮ್ ಫಿನಾನ್ಸ್ ಲಿಮಿಟೆಡ್ನಲ್ಲಿ ಸುಮಾರು 58 ರೂಪಾಯಿ ಅಷ್ಟು ಏರಿಕೆ ಆಗಿದೆ. ಬಜಾಜ್ ಫಿನಾನ್ಸ್ ನೋಡೋದಾದರೆ ಸುಮಾರು 172 ರೂಪಾಯಿ ಅಷ್ಟು ಏರಿಕೆ ಆಗಿದೆ. ಆಕ್ಸಿಸ್ ಬ್ಯಾಂಕ್ ಸುಮಾರು 24 ರೂಪಾಯಿ 85 ಪೈಸೆ ಅಷ್ಟು ಏರಿಕೆ ಆಗಿದೆ. ಹಾಗೆ ಹೀರೋ ಮೋಟರ್ ಕಾರ್ಪ್, ಅಲ್ಟ್ರಾ ಟೆಕ್ ಸಿಮೆಂಟ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ವಿಪ್ರೋ, SBI ಲೈಫ್ ಇನ್ಶೂರೆನ್ಸ್, ICICI ಬ್ಯಾಂಕ್, ಬ್ರಿಟಾನಿಯಾ ಇಂಡಸ್ಟ್ರೀಸ್ನಲ್ಲಿ ಏರಿಕೆಯಾಗಿದೆ. ಅದೇ ರೀತಿ ವೊಡಾಫೋನ್ ಐಡಿಯಾ ಲಿಮಿಟೆಡ್ನಲ್ಲಿ ರಿಟೇಲ್ ಕ್ಯಾಟಗರಿನಲ್ಲಿ ನೋಡೋದಾದರೆ ಇವತ್ತು ಕಂಪ್ಲೀಟ್ ಆಗಿದೆ. ನೋಡೋದಾದರೆ 0.91 ಟೈಮ್ಸ್ ಅಂದರೆ ಕಂಪ್ಲೀಟಾಗಿ ಇದು ಸಬ್ಸ್ಕ್ರಿಪ್ಷನ್ಸ್ ಅಥವಾ ಬಿಡ್ಡಿಂಗು ಆಗಿಲ್ಲ. ರಿಟೇಲ್ ಕ್ಯಾಟಗರಿಯಲ್ಲಿ ಅಷ್ಟೊಂದು ಇದರಲ್ಲಿ ರಿಟೇಲ್ ಇನ್ವೆಸ್ಟರ್ಸು ಹೂಡಿಕೆದಾರರು ಇದರಲ್ಲಿ ಆಸಕ್ತಿ ತೋರಿಸಿಲ್ಲ. ಹಾಗೆ ಟೂರಿಸಂ ಕಂಪ್ನಿ ಶೇರ್ಸ್ಗಳು ಅಂತ ಹೇಳಿದ್ರೆ ಮುಂದೆ ಇದರಲ್ಲಿ ಒಂದು ಡಿಮ್ಯಾಂಡ್ ಬರ್ಬೋದು, ಏರಿಕೆ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದೆ ಮಾರ್ಕೆಟ್. ನೋಡೋಣ ಯಾವ್ದಿದೆ ಅಂದರೆ IRCTC ಇದೆ, BLS ಇಂಟರ್ನ್ಯಾಷನಲ್ ಸರ್ವಿಸಸ್ ಇದೆ, ಥಾಮಸ್ ಕುಕ್ ಇಂಡಿಯಾ ಇದೆ, ಈಸಿ ಟ್ರಿಪ್ ಪ್ಲಾನರ್ಸ್ ಇದೆ, ಡ್ರೀಮ್ ಫೋಕ್ಸ್ ಸರ್ವಿಸಸ್ ಬಗ್ಗೆನೂ ಹಿಂದೆ ಮಾತಾಡಿದೆ. ಲಾಂಚ್ ಸರ್ವಿಸಸ್ ಕೊಡ್ತಿದೆ ಏರ್ಪೋರ್ಟ್ಗಳಲ್ಲಿ ಅಂತ. ವೆಜ್ ಕಾಮ್, ಯಾತ್ರಾ ಆನ್ಲೈನ್, ಇಂಟರ್ನ್ಯಾಷನಲ್ ಟ್ರಾವೆಲ್, ವೈಸ್ ಟ್ರಾವೆಲ್ ಇಂಡಿಯಾ ಲಿಮಿಟೆಡ್, ಹಾಗೆ ಟ್ರಾನ್ಸ್ಕಾರ್ಪ್ ಇಂಟರ್ನ್, VMV ಹಾಲಿಡೇಸು, ಕಾಕ್ಸ್ ಆ್ಯಂಡ್ ಕಿಂಗ್ಸು, ಕ್ರೌನ್ ಟೂರ್ಸು, ಹಾಗೆ ಇಷ್ಟೆಲ್ಲ ಕಂಪ್ನಿಗಳು ನಮ್ಮ ಷೇರು ಮಾರ್ಕೆಟ್ನಲ್ಲಿ ಒಂದು ಟೂರಿಸಮ್ ರಿಲೇಟೆಡ್ ಕಂಪ್ನಿಗಳು ಅಂತಲೇ ಹೇಳ್ಬೋದು, ಮೇನ್ ಒಂದು ಒಳ್ಳೆ ಕಂಪ್ನಿಗಳಂತ ಹೇಳ್ಬೋದು. ಹಾಗೆ JNK ಇಂಡಿಯಾ ಲಿಮಿಟೆಡ್ 23 ಏಪ್ರಿಲಿಂದ 25 ಏಪ್ರಿಲ್ 2024 ತನಕ ಇರುತ್ತೆ. ಮಿನಿಮಮ್ ಇನ್ವೆಸ್ಟ್ಮೆಂಟ್ 14,000 ರೂಪಾಯಿ ಮಾಡಬೇಕಾಗತ್ತೆ. ಇದರಲ್ಲಿ ಸುಮಾರು 36 ಕ್ವಾಂಟಿಟೀಸಿಗೆ ಅಪ್ಲೈ ಮಾಡಬೇಕು ಮಿನಿಮಮ್. ಪ್ರೈಸ್ ಬ್ಯಾಂಡ್ ಬಂದು ಇದು 395 ರೂಪಾಯಿಂದ 415 ರೂಪಾಯಿ ಇದೆ. ಈ JNK ಇಂಡಿಯಾ ಏನು ಮಾಡುತ್ತೆ ಅಂತ ಹೇಳಿದ್ರೆ ಇದು ಫರ್ನೇಸಸ್ ಇರ್ಬೋದು, ಹೀಟರ್ಸ್ ಎಕ್ವಿಪ್ಮೆಂಟ್ಸ್ಗಳಿರ್ಬೋದು, ರಿಫೈನರೀಸ್, ಇದು ಪೆಟ್ರೋಲಿಯಮ್ಮು, ಡೀಸೆಲು ಇದನ್ನೆಲ್ಲ ತೆಗಿತಾರಲ್ಲ, ಅದಕ್ಕೆ ಒಂದು ಹೀಟಿಂಗ್ ಎಕ್ವಿಪ್ಮೆಂಟ್ಸು, ಕಮಿಷನಿಂಗ್ ಮಾಡೋದು, ಇನ್ಸ್ಟಾಲೇಷನ್ ಮಾಡೋದು, ಇದು ಕೆಲಸ ಮಾಡುತ್ತೆ. ಇದಕ್ಕೆ ಒಂದು ಒಳ್ಳೆ ಡಿಮ್ಯಾಂಡ್ ಇದೆ. ನೋಡಬೇಕು ಏನಾಗುತ್ತೆ ಅಂತ. ಫರ್ನೇಸಸ್ಗಳಿರ್ಬೋದು ಮತ್ತು ಹೀಟಿಂಗ್ ಎಕ್ವಿಪ್ಮೆಂಟ್ಸ್ ಮೇನ್ ಈ ಆಯಿಲ್, ಪೆಟ್ರೋಲು, ಡೀಸೆಲ್ ಎಕ್ಸ್ಟ್ರಾಕ್ಟ್ ಮಾಡ್ತಾರಲ್ಲ ಇದಕ್ಕೆ ಒಂದು ಒಳ್ಳೆ ಡಿಮ್ಯಾಂಡ್ ಇದೆ. ನೋಡೋಣ, ಇದು ನಾಳೆಯಿಂದ ಓಪನ್ ಆಗುತ್ತೆ, ಪ್ರೀ ಓಪನು ಅಪ್ಲೈ ಮಾಡ್ಬೋದು. ಸೊ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.